ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಅಮೆರಿಕೆ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಭಾರತಕ್ಕೆ ಬಂದಿದ್ದಾರೆ. 3 ದಿನಗಳ ಭೇಟಿ, 24, 25, 26. ನೋಡಿ, ಯಾವುದೇ ವಿದೇಶಾಂಗ ರಾಜಕೀಯದ ದಿಗ್ಗಜರು ಬರುವ ಸಂದರ್ಭದಲ್ಲಿ, ರಾಜತಾಂತ್ರಿಕರು ಬರುವ ಸಂದರ್ಭದಲ್ಲಿ ಎಲ್ಲರೂ ಕೂಡ ರಾಜಕೀಯ ಪಡಸಾಲೆಯಾದಂಥ ದಿಲ್ಲಿಗೆ ಮೊದಲಿಗೆ ಬರ್ತಾರೆ. ಆದರೆ ಮಾರ್ಕೋ ರೂಬಿಯೋ ಸೆಕ್ರೆಟರಿ ಆಫ್ ಸ್ಟೇಟ್ಸು ಬಂದಿರೋದು ಕಲ್ಕತ್ತೆಗೆ ಯಾಕೆ ಬಂದರು ಮತ್ತು ಇವರ ಉದ್ದೇಶ ಏನು, ಯಾವ ಕಾರಣಕ್ಕೆ ಇವರು ಭಾರತಕ್ಕೆ 3 ದಿನಗಳ ಭೇಟಿಯನ್ನು ಕೊಡ್ತಾ ಇದ್ದಾರೆ. 26ನೇ ತಾರೀಕು ಕ್ವಾಡ್ ಮೀಟಿಂಗ್ ಇದೆ, ಭಾಳ ಇಂಪಾರ್ಟೆಂಟ್ ಆದಂಥ ಮೀಟಿಂಗು. ಇದರಲ್ಲಿ 4 ದೇಶಗಳಿದ್ದಾವೆ. ಭಾರತ ಇದೆ, ಅಮೇರಿಕಾ ಇದೆ, ಜಪಾನ್ ಇದೆ, ಆಸ್ಟ್ರೇಲಿಯಾ ಇದೆ. 4 ದೇಶಗಳ ವಿದೇಶಾಂಗ ಸಚಿವರು ಒಟ್ಟಿಗೆ ಕೂತು ಮಾತಾಡ್ತಾರೆ. ಚೈನಾಗೆ ಹೇಗೆ ಸೆಡ್ಡು ಹೊಡಿಬೇಕು, ಚೈನಾವನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋದ್ರ ಕುರಿತು ಯಾವಾಗಲೂ ಚರ್ಚೆ ನಡೆದಿ. ಕ್ವಾಡ್ನ ಉದ್ದೇಶವೇ ಅದು. ಆದರೆ 2 ದಿವಸ ಮುಂಚೆ ಬಂದಾರಲ್ಲ, ಅದು ಕಲ್ಕತ್ತಾಗೆ ಬಂದಿದ್ದಾರಲ್ಲ, ಅದು ಭಾಳ ಇಂಟ್ರೆಸ್ಟಿಂಗ್ ಆದದ್ದು. ಅದನ್ನು ಈಗ ಹೇಳ್ತಾ ಹೋಗ್ತೀನಿ, ಕೊನೆಗೆ ಆ ವಿಷಯಕ್ಕೆ ಬರ್ತೀನಿ. ಅವರು ಬಂದಿರೋದು 3 ವಿಚಾರಕ್ಕೆ ಸ್ವಾಮಿ. ಮೊದಲನೇದಾಗಿ ಭಾರತದಲ್ಲಿ ಡಿಫೆನ್ಸ್ ಡೀಲ್ ಮಾಡಬೇಕು ಅನ್ನುವಂಥದ್ದು ಮೂಲ ಉದ್ದೇಶ. 2ನೇದ್ದು ಟ್ರೇಡ್ಗಳು, ವ್ಯಾಪಾರ ವಹಿವಾಟನ್ನು ಇನ್ನಷ್ಟು ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಬೇಕು ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿರೋದು ಆಯಿಲ್. ಯಾವ ಡೊನಾಲ್ಡ್ ಟ್ರಂಪ್ ಇರಾನಿನ ಆಯಿಲ್ ಮೇಲೆ ಕಣ್ಣಿಟ್ಕೊಂಡು ಕೂತ್ಕೊಂಡು ಫೆಬ್ರವರಿ 28ರಿಂದ ನಿರಂತರವಾಗಿ ಯುದ್ಧವನ್ನು ಮಾಡಿ ಇಡೀ ಜಗತ್ತನ್ನು ತಲ್ಲಣಗೊಳಿಸಿದ್ದಾರೋ ಅಂಥ ಆಯಿಲ್ನ ಡೀಲ್ ಮಾಡಲಿಕ್ಕೆ ಭಾರತಕ್ಕೆ ಈ ಮಾರ್ಕೋ ರೂಬಿಯೋ ಬಂದಿದ್ದಾರೆ. ಬಹಳಷ್ಟು ಜನರಿಗೆ ಗೊತ್ತಿಲ್ಲ, LNG ಮತ್ತು PNG ಇದೆಯಲ್ಲ, ಈ ತಿಂಗಳು ಅತಿ ಹೆಚ್ಚು ನಾವು ಇಂಪೋರ್ಟ್ ಮಾಡ್ಕೊಂಡದ್ದು ಭಾರತದವರು ಅಮೇರಿಕಾದಿಂದ. ನೋಡಿ, ಭಾರತದ ಸ್ಟ್ರಾಟಜಿ ಹೇಗಿರುತ್ತೆ ಅಂತ. ವಿ ಆರ್ ನಾಟ್ ಜಸ್ಟ್ ಇಂಪೋರ್ಟರ್ಸ್, ಕೇವಲ ನಾವು ಆಮದು ಮಾಡ್ಕೊಳ್ಳೋರಲ್ಲ. ಜಾಗತಿಕ ಮಟ್ಟದಲ್ಲಿ ಸ್ಟ್ರಾಟಜಿಕ್ಕಾಗಿ ಹೆಂಗೆ ನಡೆ ಇರಬೇಕು ಅನ್ನೋದಕ್ಕೆ ಭಾರತದ ವಿದೇಶಾಂಗ ನೀತಿ ಇದೆಯಲ್ಲ, ಅದು ಬೇರೆದವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಮಾದರಿ ಆಗ್ತದೆ. ಅದನ್ನು ನೀವು ರಷ್ಯಾ ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ನೋಡಿದ್ದೀರಿ. ಯಾವಾಗ ಇಡೀ ಜಗತ್ತಿನ ಪಾಶ್ಚಿಮಾತ್ಯ ರಾಷ್ಟ್ರಗಳೆಲ್ಲ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಲಿಕ್ಕೆ ಬಹಿಷ್ಕಾರ ಹಾಕಿದಾಗ ಭಾರತ ಖರೀದಿ ಮಾಡ್ತಾಯಿತ್ತು. ಅದೇ ಐರೋಪ್ಯ ರಾಷ್ಟ್ರಗಳಿಗೆ ಹೆಚ್ಚಿನ ದರದಲ್ಲಿ ಮಾರಾಟ ಮಾಡ್ತಾಯಿತ್ತು. ಅದು ನಿಮ್ಗೆ ಗೊತ್ತಿರೋ ವಿಚಾರ, ಮತ್ತು ಅದನ್ನಲ್ಲಿ ಚರ್ವಣ ಮಾಡೋದು ಬೇಡ. ಈಗ ಸಮಸ್ಯೆ ಇರೋದೇನು? ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೂಲಕ ಯಾವುದೇ ರೀತಿಯಾದಂಥ ನೌಕೆಗಳು, ನಮ್ಮ ಸಮುದ್ರದ ಹಡಗುಗಳು, ಟ್ಯಾಂಕರ್ಗಳು, ವೆಸಲ್ಸು ಬರಲ್ಲ. ಸಮಸ್ಯೆ ಇದೆ, ಅಲ್ಲೇ ನಿಂತು ಬಿಡ್ತವೆ. ಭಾರತದಲ್ಲಿ ಅಭಾವ ಆಗುತ್ತೆ. ಭಾರತ ಯಾವತ್ತೂ 3 ರಾಷ್ಟ್ರಗಳಿಂದ ನಿರಂತರವಾಗಿ ಖರೀದಿ ಮಾಡ್ತಾಯಿತ್ತು. ಮೊದಲನೇದಾಗಿ ಗಲ್ಫ್ ರಾಷ್ಟ್ರಗಳಿಂದ ತಗೋತಾ ಇತ್ತು, 2ನೇದ್ದು ರಷ್ಯಾದಿಂದ, 3ನೇದು US ಇಂದ. ಎಲ್ಲಿವರೆಗೂ? ಫೆಬ್ರವರಿ 28ರವರೆಗೂ ನಡೀತಾ ಇದ್ದಂಥ ವಿದ್ಯಮಾನ ಇದು. ಇದರಲ್ಲಿ ಬಹಳಷ್ಟು ಪ್ರಮಾಣವನ್ನು ನಾವು ರಷ್ಯಾ ಮತ್ತು ಗಲ್ಫ್ನಿಂದ ತಗೋತಾ ಇದ್ವಿ, ಅಮೇರಿಕಾದಿಂದ ತಗೋತಾ ಇದ್ದದ್ದು ಕಡಿಮೆ. ಅಮೇರಿಕಾದ ಟೆಕ್ಸಾಸ್ ಮತ್ತು ನಾರ್ತ್ ಡಕೋಟಾದಿಂದ ಈ ರಾಜಕೀಯ ತಲ್ಲಣ ಬರುವಂಥ, ಯುದ್ಧದ ತಲ್ಲಣ ಇರಲಾರ್ದಂಥ ಜಾಗದಿಂದ ತರಿಸ್ಕೊಳ್ಳೋದು ಅತ್ಯಂತ ಸುಲಭ ಅನ್ನುವಂಥ ಕಾರಣಕ್ಕೋಸ್ಕರ ಈ ಮೇ ತಿಂಗಳಲ್ಲಿ ಅತ್ಯಂತ ಗರಿಷ್ಠವಾಗಿ ನಾವು LNG PNGಯನ್ನು ಅಮೇರಿಕಾದಿಂದ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಅಮೇರಿಕ ಎಷ್ಟು ಖುಷಿಯಾಗಿಬಿಟ್ಟಿದೆ ಅಂದರೆ, ಅಲ್ಲಿ US ಅಂಬಾಸಿಡರ್ ಇದ್ದಾನೆ, ಸರ್ಗಿಯೋ ಗೋರ್ ಅಂತೇಳಿ. ಆ ಸರ್ಗಿಯೋ ಗೋರ್ ಹೇಳ್ತಾನೆ, ಭಾರತ ಉಳಿದ ರಾಷ್ಟ್ರಗಳಿಗೆ ಮಾದರಿ ಆಗತ್ತೆ. ಭಾರತ ಹೇಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಸಮಸ್ಯೆ ಇಲ್ಲದೆ ಅಮೇರಿಕಾದಿಂದ ತನ್ನ ತೈಲ ಅನಿಲಗಳನ್ನು ತರಿಸ್ಕೊಳ್ಳೋ ಮೂಲಕ ಹೇಗೆ ಸಮೃದ್ಧಿಯನ್ನು ಕಾಪಾಡ್ಕೋತಾ ಇದೆ ನೋಡಿ ಅಂತ ಸರ್ಗಿಯೋ ಗೋರ್ 1 ವಾರ ಮುಂಚೆ, ಮಾರ್ಕೋ ರೂಬಿಯೋ ಬರೋಕ್ಕಿಂತ 1 ವಾರ ಮುಂಚೆ ಆತ ಹೇಳಿಕೆಯನ್ನು ಕೊಡ್ತಾನೆ. ಅದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗತ್ತೆ. ಹಾಗಾದರೆ ಹೀಗೆ LNG PNG ಇಷ್ಟೆಲ್ಲ ಖರೀದಿ ಮಾಡಿದ ಮೇಲೆ ಮತ್ತೆ ಯಾಕೆ ಅಮೇರಿಕ ನಮ್ಮ ಹತ್ರ ಬರಬೇಕಾಗಿತ್ತು? ಅದು ಭಾಳ ಮಜಾ ಇರುವಂಥ ವಿಚಾರ. ನೋಡಿ, ಮಜಾ ಅಂದರೆ, ಈಗ US ಬೇರೆ ಎಲ್ಲಿಯೂ ತೊಗೊಳ್ಳಾರ್ದ ಹಾಗೆ ವೆನಿಜುವಾಲಾದಿಂದ ತೊಗೊಳ್ಳಿಕ್ಕೆ ಬ್ಯಾನ್ ಮಾಡಿದೆ. ಅದಾದಮೇಲೆ ನಿಮಗೆ ಇರಾನ್ನಿಂದ ತರಿಸುವ ಪ್ರಶ್ನೆ ಇಲ್ಲ, ನಿಷೇಧ ಹೇರಲಾಗಿದೆ. ರಷ್ಯಾದಿಂದ ಬರುವಂಥ ತೈಲವನ್ನು ಭಾರತ ತರಿಸ್ತಾ ಇದೆ. ತೊಗೊಂಡ್ರು ತೊಗೋಬೇಡ ಅಂದರೂ ತೊಗೊಳ್ಳತ್ತೆ. ಆದರೆ ಅದಕ್ಕೆ ರಾಜಕೀಯವಾದಂಥ ಸಮಸ್ಯೆಗಳಿದ್ದಾವೆ. ಅಂದರೆ ನೀವು ಈಗ ತಟಸ್ಥ ಧೋರಣೆ ಅಂತಿದೆ. ತಟಸ್ಥ ಧೋರಣೆಯು ಕೂಡ ಒಂದು ನಿರ್ಧಾರವೇ. ನೀವು ರಷ್ಯಾದ ಜೊತೆ ಗುರಿಸ್ಕೊಳ್ಳೋದು, ಅಥವಾ ಅಮೇರಿಕಾದ ಜೊತೆ ಗುರಿಸ್ಕೊಳ್ಳೋದು, ಅಥವಾ ಚೈನಾದ ಜೊತೆ ಗುರಿಸ್ಕೊಳ್ಳೋದು, ಹಾಗೆ ಮಾಡುವ ಮೂಲಕ ಒಬ್ಬರ ಹಿಂಬಾಲಕರಾಗುವ ಬದಲು ನಿಮ್ಮ ಸ್ವಂತ ವಿದೇಶಾಂಗ ನೀತಿಯನ್ನು ಇಟ್ಕೊಳ್ಳೋ ಮೂಲಕ
ಯಾರಿಂದ ಪಡೆಯಲಿಕ್ಕೆ ನಮಗೆ ಸುಲಭ ಆಗತ್ತೋ ಮತ್ತು ಯಾವ ದೇಶದಿಂದ ಪಡೆದರೆ ನಮಗೆ ಲಾಭ ಆಗತ್ತೋ ಆ ನಿಟ್ಟಿನಲ್ಲಿ ನಮ್ಮ ವ್ಯಾಪಾರ ವಹಿವಾಟು ಆಮದು ನಡೆದಾಗ ಅದೇನಾಗುತ್ತೆ, ಅದರಿಂದ ತಟಸ್ಥ ಧೋರಣೆಯಿಂದಾಗಿ ಚೈನಾ ಕೂಡ ಭಾರತದ ಜೊತೆ ಚೆನ್ನಾಗಿರುತ್ತೆ, ಅಮೇರಿಕಾ ಕೂಡ ಚೆನ್ನಾಗಿರುತ್ತೆ, ರಷ್ಯಾ ಅಂತೂ ನಮ್ಮ ಜೊತೆ ಚೆನ್ನಾಗಿದ್ದೇ ಇದೆ. ಇದು ಭಾರತದ ಪಾಲಿಸಿ. ಈಗ ಮಾರ್ಕೊ ರೂಬಿಯೋ ಬಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ನೀವು ಏನಾದರೂ ಮಾಡಿ ನಮ್ಮಿಂದ ಅತಿ ಹೆಚ್ಚು ತೈಲವನ್ನು ತರಿಸ್ಕೊಳ್ಳಿ, ನೀವು ಬೇರೆ ರಾಷ್ಟ್ರದಿಂದ ತರಿಸ್ಕೊಳ್ಳೋ ಅಗತ್ಯ ಇಲ್ಲ, ನಿಮಗೆ ಯಾವ ದರದಲ್ಲಿ ಬೇಕೋ ಹೇಗೆ ಬೇಕೋ ನೀವು LNG PNG ಕಚ್ಚಾ ತೈಲ ಎಲ್ಲವನ್ನು ನೀವು ಇಂಪೋರ್ಟ್ ಮಾಡ್ಕೋಬಹುದು, ಅದಕ್ಕೆ ನಮ್ಮಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದರ ಕುರಿತು ಟ್ರೇಡ್ ಡೀಲನ್ನು ಫೈನಲೈಸ್ ಮಾಡ್ಕೊಳ್ಳಿಕ್ಕೆ ಬಂದಂಥ ವ್ಯಕ್ತಿ ಮಾರ್ಕೊ ರೂಬಿಯೋ. ನೋಡಿ, ಇಟ್ ಈಸ್ ನಾಟ್ ಜಸ್ಟ್ ಡಿಪೆಂಡೆನ್ಸ್, ಇಟ್ ಈಸ್ ಲೆವರೇಜ್ ಅಂತಾರೆ. ಅಂದರೆ ನಾವು ಅಮೇರಿಕದ ಮೇಲೆ ಅವಲಂಬಿತರಾಗೋದಲ್ಲ ಇದು. ನಿಮಗೆ ಗೊತ್ತು, ಭಾರತ ಕೇವಲ ಈ 3 ರಾಷ್ಟ್ರಗಳಿಂದ ಮಾತ್ರ 48 ರಾಷ್ಟ್ರಗಳಿಂದ 61 ರಾಷ್ಟ್ರಗಳಿಗೆ ಅದು ಈಗ ವಿಸ್ತರಿಸಿದೆ. ಬೇರೆ ಬೇರೆ ಭಾಗದಿಂದ ನಮಗೆ ಕತಾರ್ನಿಂದ ಅನಿಲ ಬರುತ್ತೆ, ಜೊತೆಗೆ ಆಫ್ರಿಕಾದ ರಾಷ್ಟ್ರಗಳಿಂದ ನಾವು ಆಮದು ಮಾಡ್ಕೋತಾ ಇದ್ದೀವಿ. ಎಲ್ಲ ಬಂದು ಎಲ್ಲಿ ನಿಲ್ಲುತ್ತೆ? ಸ್ಟ್ರೇಟ್ ಆಫ್ ಹಾರ್ಮೋಸ್ ಮುಂದೆ ಬಂದು ಭಾಳಷ್ಟು ರಾಷ್ಟ್ರಗಳು ನಿಲ್ತವೆ. ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಒಂದು ಕರೆಯನ್ನು ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಬಂದ್ ಮಾಡಬಾರ್ದು, ಇದರಿಂದ ಜಗತ್ತು ಬಡತನದತ್ತ ಸಾಗುತ್ತದೆ ಅಂತ ಮೊನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಭಾರತ ದೇಶ ಅಲ್ಲ, ಈಗ ನಡೀತಾ ಇರುವಂಥ ಯುದ್ಧ ವಿದ್ಯಮಾನಗಳಿಂದ ಜಗತ್ತು ಬಡತನದತ್ತ ಹೋಗ್ತಾ ಇದೆ. ಈಗಾಗಲೇ ನಾವು ಕೋವಿಡ್ನಿಂದ ತತ್ತರಿಸಿ ಹೋಗಿದ್ದೀವಿ. ಆದ್ದರಿಂದ ಬಹುಬೇಗ ಎಚ್ಚೆತ್ತುಕೊಳ್ಬೇಕು, ಇಲ್ಲದೆ ಹೋದರೆ ತಡ್ಕೊಳ್ಳೋ ಶಕ್ತಿ ಯಾವ ದೇಶಕ್ಕೂ ಇರೋದಿಲ್ಲ ಅಂತ ನರೇಂದ್ರ ಮೋದಿ ಹೇಳಿದಾಗ ಭಾಳ ಗಂಭೀರವಾಗಿ ಉಳಿದ ರಾಷ್ಟ್ರಗಳು ಪರಿಗಣಿಸ್ತವೆ. ಈಗ ನಡೀತಾ ಇರೋ ವಿದ್ಯಮಾನಗಳನ್ನು ನೀವು ನೋಡಿದ್ದೀರಿ. ಇನ್ನು ಮಾರ್ಕೊ ರೂಬಿಯೋ ಕಲ್ಕತ್ತಾಗೆ ಯಾಕೆ ಅವರು ಒಟ್ಟು ಭೇಟಿ ಇರೋದು? ಕಲ್ಕತ್ತಾ, ಆಗ್ರಾ, ಜೈಪುರ್ ಮತ್ತು ಡೆಲ್ಲಿ. ನಿನ್ನೆ ನರೇಂದ್ರ ಮೋದಿ ಅವ್ರನ್ನ ಮಾರ್ಕೊ ರೂಬಿಯೋ ಭೇಟಿಯಾದರು ನಿನ್ನೆ ಮಧ್ಯಾಹ್ನ. ಅದಕ್ಕಿಂತ ಮುಂಚೆ ಕಲ್ಕತ್ತಾಗೆ ಬಂದ ತಕ್ಷಣ ಈ ಮನುಷ್ಯ ಹೋಗಿದ್ದು ಮಿಷನರೀಸ್ ಆಫ್ ಚಾರಿಟಿ ಅನ್ನುವಂಥ ಸಂಸ್ಥೆಗೋಸ್ಕರ, NGO ಹತ್ರ. ನಿಮಗೆ ಗೊತ್ತು, ಮದರ್ ಥೆರೆಸಾ ಅಂತ ನಾವು ಭಾಳ ಏನು ಹಾಡಿ ಹೊಗಳ್ತಾ ಇದ್ವಿ, ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆಕೆ ಬಗ್ಗೆ ಬರ್ತಾಯಿತ್ತು. ಮತಾಂತರವನ್ನು ಸಂಚುಕೋರ ರೀತಿಯಲ್ಲಿ ಮಾಡುವುದರಲ್ಲಿ ನಿಸ್ಸೀಮಳಾದಂಥ ಹೆಣ್ಮಗಳು ಮದರ್ ಥೆರೆಸಾ. ಬಡವರಿಗೆ, ಶೋಷಿತರಿಗೆ, ದಲಿತರಿಗೆ ನಾನು ಸಹಾಯ ಮಾಡ್ತೀನಿ, ಅವರಿಗಾಗಿ ನಾನು ದೀನದಲಿತರ ಸೇವೆಗಾಗಿ ನನ್ನನ್ನು ಸಮರ್ಪಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದಂಥ ಮದರ್ ಥೆರೆಸಾ ಭಾಳ ದೊಡ್ಡದಾದಂಥ ಒಂದು ಮೋಡಸ್ ಆಪರೆಂಡಿಯನ್ನು ನಡೆಸ್ತಾಯಿದ್ರು ಕನ್ವರ್ಷನ್ಗೆ. ಈಗೇನಾಗಿದೆ, ಭಾರತದಲ್ಲಿ ವಿದೇಶಿ ಫಂಡ್ಗಳು ಭಾರತಕ್ಕೆ ಬರೋ ಹಾಗಿಲ್ಲ. FCRA ವ್ಯವಸ್ಥೆ ಇದೆಯಲ್ಲ ನಮ್ಮದು, ಅದು ಅದ್ಭುತವಾಗಿದೆ. ಯಾವುದೇ ದೇಶ ವಿದ್ರೋಹಿ ಕೆಲಸಗಳಿಗೆ ಆಸ್ಪದವನ್ನು ಮಾಡಿಕೊಡಲಾರದ ರೀತಿಯಲ್ಲಿ ನಾವು ಎಲ್ಲ ರೀತಿಯದಾದಂಥ ನಿಬಂಧನೆಗಳನ್ನು ಹೇರಿಬಿಟ್ಟಿದ್ದೀವಿ. ಇದರಿಂದಾಗಿ ಆ ಕಡೆಯಿಂದ ಜಾರ್ಜ್ ಸೊರೋಸು ದುಡ್ಡು ಕಳ್ಸೋಕ್ಕಾಗಲ್ಲ, ಆ ಕಡೆಯಿಂದ ಓಪನ್ ಸೊಸೈಟಿನೂ ಕಳ್ಸೋಕ್ಕಾಗಲ್ಲ. ಎಲ್ಲರೂ ಕೂಡ ತತ್ತರಿಸಿ ಹೋಗಿದ್ದಾರೆ. ಭಾರತದ ಜೊತೆ ವ್ಯವಹಾರ ಹೇಗೆ ಮಾಡೋದು ಅನ್ನೋದು ತಿಳಿತಾ ಇಲ್ಲ. ಹಾಗಾದ್ರೆ ಮಾರ್ಕೊ ರೂಬಿಯೋನ ಯಾಕೆ ಕಳಿಸಿದರು? ಮಾರ್ಕೊ ರೂಬಿಯೋನ ಯಾಕೆ ಕಳಿಸಿದರು ಅಂದರೆ, ಆತ ಭಾರತದ ಪರವಾಗಿ ಇದ್ದಂಥ ವ್ಯಕ್ತಿ, ಪಾಕಿಸ್ತಾನದ ವಿರೋಧವಾಗಿದ್ದಂಥ ವ್ಯಕ್ತಿ. ಪಾಕಿಸ್ತಾನದಿಂದ ಅಮೆರಿಕ ಯಾವುದೇ 10 ಪೈಸೆಯ ಲಾಭ ಇಲ್ಲ, ಅದೊಂದು ವೇಸ್ಟ್ ಕಂಟ್ರಿ. ಆದ್ದರಿಂದ ಅದನ್ನು ಇಟ್ಕೊಂಡು ನಾವು ಅದರ ಸಂಬಂಧದ ಮೂಲಕ ನಾವು ವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಯಾವತ್ತು ಪ್ರೋ ಇಂಡಿಯಾ ಇರಬೇಕು ಅಂತ ವಾದ ಮಂಡನೆ ಮಾಡಿದ ವ್ಯಕ್ತಿ. ಈ ಯುದ್ಧ ನಡಿಬಾರ್ದು ಅಂತ ಹೇಳಿದ ವ್ಯಕ್ತಿ ಕೂಡ ಆತನೇ. ಭಾಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಮಾರ್ಕೊ ರೂಬಿಯೋ ಆ ನಿಟ್ಟಿನಲ್ಲಿ ಇದೇ ಮಾರ್ಕೊ ರೂಬಿಯೋ ಮುಂಚೆ ವಿಪಕ್ಷದ ನಾಯಕರನ್ನು ಭೇಟಿಯಾಗಿ ಬಂದಂಥ ಹಳೆಯ ರೆಕಾರ್ಡ್ಗಳಿದ್ದಾವೆ. ಇನ್ನೊಬ್ಬ ರೆಜಿಮ್ ಚೇಂಜರ್ ಕೂಡ ಹೋಗಿದ್ದ, ಅದು ಬೇರೆ ವಿಚಾರ. ಈಗ ಈ ಮಿಷನರೀಸ್ ಆಫ್ ಚಾರಿಟಿ ಏನಿದೆ, ಅವರಿಗೆ ವಿದೇಶಿ ಫಂಡ್ ಬರೋ ಹಾಗೆ ನರೇಂದ್ರ ಮೋದಿ ಹತ್ರ ಒಂದು ವಿನಂತಿ ಮಾಡ್ಕೊಳ್ಳೋ. ಅದು ಯಾಕೆ ನೀವು ಫಾರಿನ್ ಫಂಡ್ ಬರಲಾರ್ದಂಗೆ ಮಾಡಿದರೆ, ಅದೊಂದು ನಿಬಂಧನೆಯನ್ನು ಸಡಿಲಗೊಳಿಸಿ ಅಂತ ಕೇಳ್ಕೊಳ್ಳೋದು. ನೋಡಿ, ಈ ವಿದೇಶಿ ಗಣ್ಯರು ಅಮೇರಿಕದಿಂದ ಯಾವಾಗ ಬರ್ತಾರೆ, ಅವಾಗೆಲ್ಲ ಭಾರತದಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡುವ ಪ್ರಯತ್ನ ನಡೀತದೆ. ಡೊನಾಲ್ಡ್ ಟ್ರಂಪ್ ಬಂದ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ದೊಡ್ಡ ದಂಗೆಯನ್ನು ಮಾಡಲಾಯಿತು. ಅಂದರೆ ಭಾರತ ಸುಭದ್ರವಾದ ರಾಷ್ಟ್ರ ಅಲ್ಲ, ಇಲ್ಲಿ ಯಾವಾಗಲೂ ಒಂದಿಲ್ಲೊಂದು ಈ ರೀತಿಯಾದಂಥ ತಟವಟೆಗಳು ನಡೀತಾ ಇರ್ತವೆ ಅಂತ ಜಗತ್ತಿಗೆ ಸಂದೇಶವನ್ನು ರವಾನೆ ಮಾಡೋದು. ನೀವು ಗಮನಿಸಿ ನೋಡಿ, ಈಗ ಮಾರ್ಕೊ ರೂಬಿಯೋ ಬಂದಿದ್ದಾರೆ. ಬೆಂಗಳೂರು ಟೌನ್ ಹಾಲ್ ಮುಂದೆ ಯಾವುದೋ ಪಾರ್ಟಿ ಇದ್ದಾರೆ, ಕಾಕ್ರೋಚ್ ಜನತಾ ಪಾರ್ಟಿ, ಅವರ ಮಾನವ ಸರಪಳಿ ಗಲಾಟೆ ಮಾಡ್ತೀವಿ ನಾವು. ಏನೋ ನಿಮ್ಮಲ್ಲಿ ಇವರು ಕೇಳ್ತಾರೆ, ಮಾರ್ಕೊ ರೂಬಿಯೋ ಆಗಲಿ, ಈ ಯಾರಿವನು ಗೋರ್ ಇದಲ್ಲ, ಸರ್ಜಿಯೋ ಗೋರ್, ಇವರೆಲ್ಲ ಕೇಳ್ತಾರೆ, ಏನು ನಿಮ್ಮ ಭಾರತದಲ್ಲಿ ಅದ್ಯಾವುದೋ ಒಂದು ಕಾಕ್ರೋಚ್ ಪಾರ್ಟಿ ಅಂತಿದೆಯಲ್ಲ, ಏನು ನಿಮ್ಗೆ ಭಾಳ ತೊಂದರೆ ಕೊಡ್ತಾ ಇದೆ ಅಂತ. ಹೌದಾ ಅಂತ ಸುಮ್ಮನೆ ಕಚ್ಕುಳಿ ಕೊಡೋದು. ಆ ಕೆಲಸವನ್ನು ಈ ವಿದೇಶಿ ಗಣ್ಯರು ಮಾಡುವ ಹಾಗೆ ನೋಡಲಿಕ್ಕೆ ಎಡಚರು ಒಂದಿಲ್ಲೊಂದು ಪ್ಲ್ಯಾನನ್ನು ಮಾಡಿರ್ತಾರೆ.
ಈ ಬಾರಿ ಟೌನ್ ಹಾಲಲ್ಲಿ ನೀವು ಪರ್ಮಿಷನ್ನೇ ತೊಗೊಂಡಿಲ್ಲ, ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಅಪ್ಲಿಕೇಶನ್ ಹಾಕಿದ್ರೆ ನಾವಲ್ಲಿ ಪರ್ಮಿಷನ್ ಕೊಡೋಕ್ಕೆ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ. ಅಂಥ ಪ್ರಯತ್ನಗಳು ನಡೀತಾ ಇರ್ತವೆ ಅಂತ ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇರೋದು. 3 ದಿವಸದ ಭೇಟಿ ಇದೆ, ಏನೇನು ಡೆವಲಪ್ಮೆಂಟ್ ಆಗುತ್ತೆ ಕಾದು ನೋಡೋಣ. ಒಂದು ಕಟ್ಟ ಕಡೆಯದಾಗಿ ಸಣ್ಣದೊಂದು ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಒಬ್ಬ ಮಗ ಸೊಸೆ ಮಗ, ಆತನಲ್ಲಿ ದಯೆ ಅನ್ನೋದೇ ಇಲ್ಲ, ತಂದೆ ತಾಯಿಯ ಬಗ್ಗೆ ಗೌರವ ಇಲ್ಲ, ಅವರನ್ನು ಬಾಯಿಗೆ ಬಂದ ಹಾಗೆ ಬೈಯೋದು, ಅವರಿಗೆ ವಯಸ್ಸಾಗಿದೆ, ಜೀರ್ಣ ಆಗಿ ಹೋಗಿದ್ದಾರೆ, ಅವ್ರ ಬದುಕನ್ನೇ ಅವ್ರು ನಡೆಸಲಾರದ ಸ್ಥಿತಿಯಲ್ಲಿದ್ದಾರೆ, ಅವ್ರನ್ನ ಬಾಯಿಗೆ ಬಂದ ಹಾಗೆ ಬೈಯೋದು, ಅವರಿಂದ ಕೆಲಸ ಮಾಡಿಸೋದು, ಯಾಕಿನ್ನೂ ಬದುಕಿದ್ದೀರಿ ಅಂತ ಅನ್ನೋದು, ಈ ರೀತಿಯಾದಂಥ ಅವರ ನರಕ ಸದೃಶವಾದಂಥ ಅವರ ಜೀವನವನ್ನು ಮಾಡಿಟ್ಟಿರ್ತಾನೆ ಈತ ಮಗ. ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಯಾತ್ರೆಗೆ ಹೋಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಪಂಢರಪುರಿಗೆ ಯಾತ್ರೆಗೆ ಹೊರಡ್ತಾರೆ. ತಂದೆ ತಾಯಿ ಮಗ ಸೊಸೆ ಹೋಗ್ತಾರೆ. ದಾರಿಯಲ್ಲಿ ಆ ಕಾಲದಲ್ಲಿ ನಡೆದಂಥ ಘಟನೆ ಇದು, ಇವತ್ತಿಂದಲ್ಲ ಇದು. ಹೋಗ್ತಾರೆ, ಒಂದು ಕಾಡು ಬರುತ್ತೆ, ರಾತ್ರಿ ಆಗಿಬಿಟ್ಟಿರ್ತದೆ, ಏನು ರಾತ್ರಿ ನಡೆಯೋಕ್ಕಾಗಲ್ಲ ಅಂತ ಕುಂಟ್ತಾ ಇರ್ತಾನಪ್ಪ. ತಾಯಿಗೆ ಬೆನ್ನು ನೋವು, ಸೊಂಟ ನೋವು, ನಿಮ್ಮಂಥ ಮುದುಕರನ್ನ ಮುಪ್ಪು ಆದವ್ರು ಕರ್ಕೊಂಬಂದರೆ ಇದೇ ಪಜಿತಿ ನನಗೆ ಅಂತ ಬೈಕೊಂಡು ಅಲ್ಲೇ ತಾನೆಲ್ಲ ಒಳ್ಳೆ ತಾನು ತಂದಿರುವಂಥ ಏನೇನು ಹಾಸಿಗೆ ಇದ್ದಾವೆ ಹಾಸ್ಕೊಂಡು ಅವ್ನು ನೆಲದ ಮೇಲೆ ಬಿದ್ದುಕೊಳ್ಳಿ ನೀವು ಅಂತ ನೆಲದ ಮೇಲೆ ಮಲಗಿಸ್ತಾನೆ ತಂದೆ ತಾಯಿನ. ಅಷ್ಟೊತ್ತಿಗೆ ಇದ್ದಕ್ಕಿದ್ದ ಹಾಗೆ ರಾತ್ರಿ ಮಧ್ಯರಾತ್ರಿಯಲ್ಲಿ ಒಮ್ಮೆಲೆ ಮಿಂಚು ಹೊಡೆದಂಗೆ ಆಗುತ್ತೆ. ಆಕಾಶದಲ್ಲಿ ನೋಡ್ತಾನೆ, 3 ಜನ ದೇವತೆಗಳು ಕೆಳಗಿಳಿತಾರೆ. ಈತ ಎದ್ದು ಕೂತ್ಕೋತಾನೆ, ಗಾಬರಿ ಆಗಿಬಿಡ್ತಾನೆ. ಏನಿದು ಮಧ್ಯರಾತ್ರಿ ಈ ರೀತಿ ಬೆಳಕು, ಈ ಬೆಳಕಿನಲ್ಲಿ 3 ಜನ ದೇವತೆಗಳು, ಯಾರು ನೀವು? ನಾನು ಗಂಗೆ, ಇನ್ನೊಬ್ಳು ನಾನು ಯಮುನೆ, ನಾನು ಸರಸ್ವತಿ. ಅಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ ನೀವು? ಇಲ್ಲ, ಇಡೀ ದಿವಸ ನಮ್ಮನ್ನು ಜನ ಭೂಲೋಕದಲ್ಲಿ ನಮ್ಮನ್ನು ಮಲಿನಗೊಳಿಸಿಬಿಟ್ಟಿರ್ತಾರೆ, ಅದಕ್ಕೆ ನಾವು ಪವಿತ್ರ ಆಗಲಿಕ್ಕೋಸ್ಕರ, ಪಾವನ ಆಗಲಿಕ್ಕೋಸ್ಕರ, ವಿಮೋಚನೆ ಮಾಡ್ಕೊಳ್ಳಿಕ್ಕೋಸ್ಕರ ಯಾರಾದರೂ ಅತ್ಯಂತ ದರಿದ್ರಾವಸ್ಥೆಯಲ್ಲಿರುವಂಥ ವೃದ್ಧರಿದ್ದರೆ ಅವರ ಪಾದವನ್ನು ಮುಟ್ಟುವ ಮೂಲಕ ನಮಗಾದಂಥ ಮಲಿನತೆಯನ್ನು ಕಳ್ಕೊತೀವಿ, ನಮಗೆ ಅಂಟಿರುವಂಥ ಪಾಪವನ್ನು ವಿಮೋಚನೆ ಮಾಡ್ಕೋತೀವಿ. ತನ್ನ ಶಾಕ್ ಆಗಿಬಿಡುತ್ತೆ. ಅಲ್ಲರಿ, ಗಂಗೆ ಯಮುನೆ ಸರಸ್ವತಿ ಅನ್ನುವಂಥ ಮಹಾನ್ ದೇವತೆಗಳು, ನದಿಗಳು ತನ್ನೆದುರಿಗೆ ಬಂದು ತನ್ನ ತಂದೆ ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾನು ಅವ್ರನ್ನ ಕ್ಯಾಕರಿಸಿ ಬೈತೀನಿ, ಬೆಳಗ್ಗೆ ಇದ್ದರೆ ಅನ್ನಲಾರದ್ದೆಲ್ಲ ಅಂದಿದ್ದೀನಿ, ವಾಚಾಮಗೋಚರವನ್ನು ನಿಂದಿಸಿದ್ದೀನಿ, ಕಾಟ ಕೊಟ್ಟಿದ್ದೀನಿ, ಯಾಕೆ ಬದುಕಿದ್ದೀರಿ ಅಂದಿದ್ದೀನಿ, ಮುಪ್ಪಾದ ಮೇಲೆ ಹೋಗ್ಬಿಡ್ಬಾರ್ದ ನೀವು ಅಂತ ಬೈದಿದ್ದೀನಿ. ಈಗ ನೋಡಿದರೆ ದೇವತೆಗಳು ನಮಸ್ಕಾರ, ತನಗೆ ಕಣ್ಣಲ್ಲಿ ನೀರು ಬರಲಿಕ್ಕೆ ಶುರು ಆಗ್ಬಿಡುತ್ತೆ. ದೇವತೆಗಳು ನಮಸ್ಕಾರ ಮಾಡ್ತಾರೆ, ಅದೃಶ್ಯ ಆಗಿಬಿಡ್ತಾರೆ. ಈತನಿಗೆ ನಾಚಿಕೆ ಆಗಿಬಿಡುತ್ತೆ, ಮುಜುಗರ ಆಗುತ್ತೆ. ಹೋಗಿ ತಂದೆ ತಾಯಿಗಳ ಕಾಲು ಹಿಡ್ಕೋತಾನೆ. ತಂದೆ ತಾಯಿ ಎದ್ಕೊಂಡು, ಏನು ನಮ್ಮಿಂದ ಏನು ತಪ್ಪಾಗಿದೆ, ಯಾಕೆ ಏನು ಮಾಡಿದೆ, ನಾನು ಏನು ಮಾಡಿದೆ ಅಂತ ಹಿಂಗೆ ಮಾಡ್ತಾ ಇದೆಯಾ ನೀನು ಅಂತ ತಂದೆ ತಾಯಿ ಅಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ. ಮಗ ಏನು ಮಾಡಿಬಿಡ್ತಾನಂತ, ಎಲ್ಲಿ ಹೊಡೆದು ಬಿಡ್ತಾನಂತ ಭಯ ಅವ್ರಿಗೆ. ಹೊಡೆದು ಸಾಯಿಸಿದ್ರೇನು? ಇಲ್ಲಪ್ಪ, ನನ್ನಿಂದ ತಪ್ಪಾಗಿದೆ, ನಾನು ನಿಮ್ಮನ್ನು ದೇವ್ರ ಥರ ನೋಡ್ಕೋಬೇಕಾಗಿತ್ತು. ತಾಯಿ, ನೀನು ನನಗೆ ಗರ್ಭ ಹೊತ್ತಂಥ ತಾಯಿ, ನಿನ್ನ ನಾನು ಮುದುಕಿ ಅಂತ ಬೈತಿದ್ದೆ, ಹೆಸರು ಹಿಡಿದು ಬೈತಿದ್ದೆ, ಅಸಭ್ಯವಾಗಿ ಮಾತಾಡ್ತಾ ಇದ್ದೆ. ದೇವತೆಗಳೇ ನಿಮ್ಮ ಕೈ ಕಾಲು ಹಿಡ್ಕೊಳ್ತಾರೆ ತಮ್ಮ ಪಾಪ ವಿಮೋಚನೆಗೆ. ನಾನು ಇಷ್ಟು ವರ್ಷ ನಿಮ್ಗೆ ತೊಂದರೆ ಕೊಟ್ಟೆ, ಇನ್ನು ಮುಂದೆ ಹಂಗೆ ಮಾಡೋದಿಲ್ಲ. ನಾನು ಇನ್ನು ಯಾತ್ರೆಗೆ ಹೋಗೋದು ಬೇಡ, ನಾವು ಮನೆಗೆ ಹೋಗೋಣ, ಮನೆಗೆ ಹೋಗಿ ನಿಮ್ಮ ಸೇವೆ ಮಾಡೋದು ನನ್ನ ಕೆಲಸ ಅಂತ ಅವ್ರನ್ನ ಅತ್ಯಂತ ಜೋಪಾನವಾಗಿ ಮನೆಗೆ ಕರ್ಕೊಂಬಂದು ಪ್ರತಿ ದಿವಸ ಬೆಳಗ್ಗೆ ಎದ್ದು ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವನ ಜೀವನ ಚಾಲು. ಕರ್ಕೊಂಡೋಗಿ ಸ್ನಾನ ಮಾಡಿಸ್ತಾನೆ, ಕೂಡಿಸ್ತಾನೆ, ಬಟ್ಟೆ ಬದಲಿ ಮಾಡ್ತಾನೆ, ತಿಂಡಿ ಕೊಡ್ತಾನೆ, ಊಟ ಕೊಡ್ತಾನೆ. ತಂದೆ ತಾಯಿಗಿಂತ ಶ್ರೇಷ್ಠರು ಯಾರಿಲ್ಲ ಅಂತ ಅವ್ರನ್ನೇ ದೇವರು ಅಂತ ಭಾವಿಸಿ ಇಬ್ಬರ ಸೇವೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಈತನ ಸೇವಾಭಾವ ಭೂಲೋಕವನ್ನು ದಾಟಿ ಸ್ವರ್ಗದವರೆಗೆ ಹೋಗ್ಬಿಡುತ್ತೆ. ಶ್ರೀಮನ್ನಾರಾಯಣ ವಿಷ್ಣು ಈತನನ್ನು ನೋಡಬೇಕು ಅಂತ ಕೆಳಗಡೆ ಬಂದ್ಕೊಳ್ಳೋ ಆತ ಕೂಗುತ್ತಾನೆ ಮನೆ ಒಳಗಡೆ. ಈತ ಸೇವೆ ಮಾಡ್ತಿರ್ತಾನೆ, ಪಾದ ತೊಳಿತಾ ಇರ್ತಾನೆ. ತಂದೆದು ಊಟಕ್ಕಿಂತ ಮುಂಚೆ ಪಾದ ಇಬ್ಬರದು, ತಂದೆ ತಾಯಿದು. ಬರಲಿಕ್ಕಾಗೋದಿಲ್ಲ, ಈಗ ನಮ್ಮಪ್ಪ ಅವನು ಸೇವೆ ಮಾಡ್ಲಿಕ್ಕೆ ಹತ್ತೇನೆ ನಾನು, ಈ ತಗೋ ಇಟ್ಟಂಗಿ ಅಂತ ಇಟ್ಟಂಗಿ ಹೋಗಿದ್ದೆ. ಇಟ್ಟಿಗೆ ಮೇಲೆ ನಿಂತಿರೋ, ನಾನು ಆಮೇಲೆ ಬರ್ತೀನಿ, ನನ್ನ ತಂದೆ ತಾಯಿ ಸೇವೆ ಮಾಡಿದ ಮೇಲೆ ಆಮೇಲೆ ನೀನು ಮಾತಾಡ್ಸ್ಕೊತೀನಿ ಅಂತ ಆತ ಪ್ರಸನ್ನನಾಗಿಬಿಡ್ತಾನೆ. ವಿಷ್ಣು ಸ್ವತಃ ದೇವರು ಅವತರಿಸಿ ಸಾಕ್ಷಾತ್ಕರಿಸಿದ ಸಂದರ್ಭದಲ್ಲಿ ಅದನ್ನೂ ಬದಿಗಿಟ್ಟು ನೀನು ತಂದೆ ತಾಯಿಯ ಸೇವೆ ಮಾಡ್ತೀಯ ಅಂದರೆ ನಿನ್ನ ಇಟ್ಟಂಗಿಯೇ ನನ್ನ ಪಾದುಕೆ, ನನ್ನ ಫೌಂಡೇಶನ್ ಅಂಥೇಳಿ ಅಲ್ಲಿಂದ ನೇರವಾಗಿ ಪಂಢರಪುರದಲ್ಲಿ ಇವತ್ತು ವಿಠಲನ ನೀವು ನೋಡಿದರೆ ಇಟ್ಟಿಗೆಯ ಮೇಲೆ ಆತ ನಿಂತಿದ್ದಾನೆ. ಕೆಳಗಡೆ ಪೀಠ ಇದೆಯಲ್ಲ,
ಆ ಪೀಠ ಇಟ್ಟಿಗೆಯ ಪೀಠ. ಯಾರು ಕೊಟ್ಟದ್ದದು? ಆ ಮಗ ಇದ್ನಲ್ಲ ಪುಂಡರೀಕ ಅಂತ ಆತನ ಹೆಸರು. ಪುಂಡರೀಕ ಕೊಟ್ಟಂಥ ಇಟ್ಟಿಗೆಯನ್ನು ಇಟ್ಟು ಅದರ ಮೇಲೆ ವಿಠ್ಠಲ ಅದರ ಮೇಲೆ ನಿಲ್ಲಿಸಿದ್ದಾನೆ, ಪವಡಿಸಿದ್ದಾನೆ. ಎಂಥ ಅದ್ಭುತವಾದಂಥ ಕತೆ. ನಾವು ಮಕ್ಕಳು ತಂದೆ ತಾಯಿ ಬಗ್ಗೆ ನಗಣ್ಯಗೊಳಿಸ್ತೀವಿ ಎಷ್ಟೋ ಸಲ. ದೇವಾನುದೇವತೆಗಳೇ ಅವರಿಗೆ ನತಮಸ್ತಕರಾಗಿ ಅವರಿಂದ ಶಾಪ ವಿಮೋಚನೆ ಮಾಡಿಸ್ಕೋತಾರೆ, ಅವರ ಸೇವೆಯನ್ನು ಮಾಡಲಿಕ್ಕೆ ಬರ್ತಾರೆ. ನಮ್ಮ ತಂದೆ ತಾಯಿಗಳಿಗೆ ಕನಿಷ್ಠ ಗೌರವದಿಂದ, ದಯೆ ಧರ್ಮವನ್ನು ಇಟ್ಕೊಂಡು, ಸಜ್ಜನಿಕೆಯಿಂದ, ಪ್ರೀತಿಯಿಂದ ನೋಡ್ಕೊಂಡು, ಭಾಳ ಏನು ಪಾದ ತೊಳೆದು ನೀರು ಕುಡಿಬೇಕಾಗಿಲ್ಲ, ತೀರ್ಥ ಮಾಡಿ ಕನಿಷ್ಠವಾದ ಅದನ್ನಾದರೂ ಮಾಡಬೇಕಲ್ವ. ಮತ್ತೆ ಮುಂದಿನ ಸೋಮವಾರ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮಸ್ಕಾರ.